ನಮಸ್ಕಾರ ಎಲ್ಲರೂ ಹೆಂಗದಿರಿ. ಇವತ್ ನಾನು ನಿಮ್ಗೆ ಒಂದು ಸ್ಪೆಷಲ್ ದೋಸೆ ಮಾಡಿ ತೋರ್ಸಾತೀನಿ. ನಾರ್ಮಲ್ ಆಗಿ ಮನೆಯೊಳಗೆ ನೀವು ಇವತ್ತು ಅಕ್ಕಿನ ಇಟ್ಟು ಅದನ್ನ ಈವ್ನಿಂಗ್ ರುಬ್ಬಿ ಮತ್ತು ನಾಳೆ ಬೆಳಗ್ಗೆ ಎದ್ದು ಮಾಡ್ಬೇಕು. ಒಂದ್ ದಿನದ ಫುಲ್ ಪ್ರೊಸೆಸ್ ದೋಸೆ ಮಾಡ್ಬೇಕಂದ್ರೆ, ಬಟ್ ಇನ್ಸ್ಟೆಂಟ್ ಆಗಿ ಈಸಿಯಾಗಿ ದೋಸೆ ಮಾಡ್ಬೋದು. ಅದು ಪುದೀನ ಯೂಸ್ ಮಾಡ್ಕೊಂಡು, ಪುದೀನ ಆರೋಗ್ಯಕ್ಕೆ ಭಾಳ ಒಳ್ಳೇದು. ಸೊ ಅದನ್ನ ಯೂಸ್ ಮಾಡ್ಕೊಂಡು ಇನ್ಸ್ಟೆಂಟ್ ಆಗಿ ಒಂದು ದೋಸೆ ಮಾಡಿ ತೋರಿಸ್ತೇನೆ. ಬರ್ರಿ ಹೆಂಗ್ ಮಾಡೋದನ್ನ ತೋರಿಸ್ತೇನೆ ಅದ್ರಲ್ಲಿ. ನೋಡ್ರಿ, ಈ ದೋಸೆ ಮಾಡಕ್ಕೆ ಮೇನ್ ಬೇಕಾಗಿರೋದು ಪುದೀನಾನ ಸೋಸ್ಕೊಂಡು ತೊಳೆದಿಟ್ಕೊಂಡೇನಿ. ಅದನ್ನ ಮಿಕ್ಸಿ ಜಾರ್ಗೆ ಹಾಕೋಣ. ಪುದೀನ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು 4-5 ಮೆಣಸಿನ್ಕಾಯಿ ಹಾಕೋತೀನಿ. ಖಾರ ಕಡಿಮೆ ಬೇಕಂದ್ರೆ ಕಡಿಮೆನೂ ಹಾಕ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ಶುಂಠಿ, 1 ಸ್ಪೂನ್ ಜೀರಿಗೆ, ಇದಕ್ಕೊಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ನೀರು. ಈಗ ಫುಲ್ ಪೇಸ್ಟ್ ಆಗೈತಿ. ಇತ್ತಾಗ ಇಟ್ಕೊಳ್ಳೋಣ ಸೈಡಿಗೆ. ನಾನು ನಿಮ್ಮೆಲ್ಲರಿಗೂ ಪುದೀನದ ದೋಸೆ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ದೆ. ಪುದೀನ ದೋಸೆ ಮಾಡ್ತೇನೆ, ಖರೆ ಅದಕ್ಕೆ ಯಾವ ಹಿಟ್ಟು ಹಾಕ್ತೀನಿ ಅಂತ ಹೇಳಿರ್ಲಿಲ್ಲ. ಅದನ್ನ ನೆಕ್ಸ್ಟ್ ಹೇಳು, ನಾನು ಸೀಕ್ರೆಟ್ ಆಗಿ ಇರ್ಲಿ ಅನ್ಕೊಂಡಿದ್ದೆ. ಈಗ ಹೇಳ್ತೀನಿ ನೋಡ್ರಿ. ಅದಕ್ಕೆ ನಾವು ಗೋಧಿ ಹಿಟ್ಟು ತಗೊಳತ್ತೀನಿ. 1 ಗ್ಲಾಸ್, ಸೊ ಅಂದ್ರೆ 1 ಬಟ್ಲ ಗೋಧಿ ಹಿಟ್ಟನ್ನ ಈಗ ಹಿಟ್ಟಿಗೆ ಏನು ರುಬ್ಬಿಟ್ಕೊಂಡೇವಲ್ಲ ಪುದೀನದ ಮಿಕ್ಸ್ಚರ್ ಅದನ್ನ ಹಾಕೊಂಡ್ರಿ. ಆಮೇಲೆ ಇದೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡ್ರಿ. ಚಿಲ್ಲಿ ಫ್ಲೇಕ್ಸ್ ಆಗೆಲ್ಲ ಹೇಳಿರ್ಲಿಲ್ಲ, ಸೊ ಚಿಲ್ಲಿ ಫ್ಲೇಕ್ಸ್ ಹಾಕೋಬೇಕ್ರಿ, ಅಂದ್ರೆ ಖಾರ ಚಲೋ ಅನ್ನಿಸ್ತೈತಿ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಇಲ್ಲಪ್ಪ ಅಂಗಡಿ ಹೋಗಿ ತರ್ಬೇಕಂತ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಮನ್ಯಾಗ ಏನು ಮೆಣಸಿನ್ಕಾಯಿ ಇರ್ತಾವಲ್ಲ ಅವನ್ನ ಮುರಿದು ಹಾಕೋಬಹುದು. ಈಗ ಸ್ವಲ್ಪ ನೀರು ಹಾಕೊಂತ ಇದನ್ನ ದೋಸೆ ಅದಕ್ಕೆ ಮಾಡ್ಕೋಬೇಕು. ನೋಡ್ರಿ, ಅದು ಹಿಟ್ಟನ್ನ ಚಲೋ ತಂಗ ಕಲ್ಸ್ಕೋಬೇಕಂದ್ರೆ ಗಂಟು ಬರಬಾರ್ದು. ಗಂಟು ಬಂದ್ರೆ ದೋಸೆ ಚಲೋ ಆಗಂಗಿಲ್ಲ. ಸೊ ಚಂದಂಗೆ ಗಂಟೆಲ್ಲ ಹೋಗುವಂಗೆ ಹಿಟ್ಟನ್ನ ಕಲಿಸ್ಕೋಬೇಕು. ಈಗ ನೋಡ್ರಿ, ದೋಸೆ ಮಾಡ್ಬೇಕಾದ್ರೆ ಹಿಟ್ಟು ನಮ್ಗೆ ಯಾವ ಥರ ಬೇಕಲ್ಲ ಆ ಟೈಪ್ ನಾವು ರೆಡಿ ಮಾಡ್ಕೋಬೇಕು. ಈಗ ಹಿಟ್ಟು ರೆಡಿ ಆಗೈತಿ. ಒಂದು 5ರಿಂದ 10 ನಿಮಿಷ ಬಿಡ್ಬೇಕು. ಬಿಟ್ಟು ದೋಸೆ ಹಾಕೋಣಂತ. ನೋಡ್ರಿ, 2 ಕಡೆ ಹಿಂಗೆ ಬೇಯಿಸ್ಕೊಂಡೇವಲ್ಲ, ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು, ಅಂದ್ರೆ ಅಂಟ್ಕೊಳಂಗಿಲ್ಲ, ಚಲೋ ತಂಗ ಬರ್ತೈತಿ. ನೋಡ್ರಿ, ದೋಸೆ ರೆಡಿ ಆಗೈತಿ. ಈಗ ಇದಕ್ಕೆ ಅಕ್ಕಿ ನೆನೆ ಇಡ್ಬೇಕು, ರುಬ್ಬೇಕು ಅನ್ನೋ ಯಾವುದೇ ಯೋಚನೆ ಇಲ್ಲ. ಇನ್ಸ್ಟೆಂಟ್ ಆಗಿ 5 ನಿಮಿಷದಾಗ ಹಿಟ್ಟು ಕಲಿಸ್ಕೊಂಡು ಒಂದು 10 ನಿಮಿಷದಾಗ ದೋಸೆ ರೆಡಿ ಆಗ್ತೈತಿ. ಆರಾಮಾಗಿ ಮಾಡ್ಕೋಬಹುದು. ಇದಕ್ಕೆ ಪುದೀನ ಬೇಕು, ಮಸ್ತ್ ಟೇಸ್ಟ್ ಇರ್ತೈತಿ. ಒಂದು ಸ್ವಲ್ಪ ಅಂದ್ರೆ ಫ್ಲೇವರ್ ಚೇಂಜ್ ಇರ್ತೈತಿ. ನಾವು ಡೈಲಿ ದೋಸೆ ಅಂದ್ರೆ ಅಕ್ಕಿ ದೋಸೆ ಅದು ತಿಂದಿರ್ತೇವೆ, ಬಟ್ ಫ್ಲೇವರ್ ಚೇಂಜ್ ಇರ್ತೈತಿ. ಒಂದ್ಸರಿ ಮಾಡ್ಕೊಂಡು ತಿನ್ರಿ, ಹೆಂಗೈತಂತ ಕಮೆಂಟ್ ಮಾಡ್ರಿ. ಹಂಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು.